ಮೂಡಬಿದಿರೆಯ ಪ್ರತಿಷ್ಠಿತ ಕಾಲೇಜೊಂದರ ಪ್ರಾಧ್ಯಾಪಕರಾಗಿದ್ದಂತಹ ಇಬ್ಬರು ಶಿಕ್ಷಕರು ತನ್ನದೇ ವಿದ್ಯಾರ್ಥಿನಿಯನ್ನ ನಿರಂತರವಾಗಿ ಅತ್ಯಾಚಾರ ಮಾಡ್ತಾರೆ. ತಮ್ಮ ಭೋಗದ ವಸ್ತುವಾಗಿ ಮಾರ್ಪಾಡು ಮಾಡ್ತಾರೆ. ಮಾತ್ರವಲ್ಲ, ತಮ್ಮ ಸ್ನೇಹಿತನಿಗೂ ಕೊಟ್ಟು ಇದೊಂದು ಗ್ಯಾಂಗ್ ರೇಪ್ ರೀತಿಯಲ್ಲಿ ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ. ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಪ್ರತಿಷ್ಠಿತ ಕಾಲೇಜನ್ನು ಹುಡುಕಿಕೊಂಡು ಹೋಗಿ ಕಲಿಸ್ತಾರೆ. ತಂದೆ ತಾಯಂದಿರು ಅಲ್ಲಿ ಹಾಸ್ಟೆಲ್ ಮಾಡಿಕೊಡ್ತಾರೆ. ಅಲ್ಲಿಂದಲೇ ಕಲಿಸಿ ಅವರಿಗೆ ಯಾವುದೇ ಫ್ರಸ್ಟ್ರೇಷನ್ ಬರೋದು ಬೇಡ ಅಂತ ಹೇಳಿ ಆದಷ್ಟು ಅನುಕೂಲ ಆಗುವಂತಹ ರೀತಿಯಲ್ಲಿ ಪ್ರತಿಷ್ಠಿತ ಕಾಲೇಜುಗಳನ್ನೇ ಹುಡುಕಿಕೊಂಡು ಹೋಗ್ತಾರೆ. ಆದರೆ ಮೂಡಬಿದಿರೆಯ ಪ್ರತಿಷ್ಠಿತ ಕಾಲೇಜೊಂದರ ಪ್ರಾಧ್ಯಾಪಕರಾಗಿದ್ದಂತಹ ಇಬ್ಬರು ಶಿಕ್ಷಕರು ತನ್ನದೇ ವಿದ್ಯಾರ್ಥಿನಿಯನ್ನ ನಿರಂತರವಾಗಿ ಅತ್ಯಾಚಾರ ಮಾಡ್ತಾರೆ. ತಮ್ಮ ಭೋಗದ ವಸ್ತುವಾಗಿ ಮಾರ್ಪಾಡು ಮಾಡ್ತಾರೆ. ಮಾತ್ರವಲ್ಲ, ತಮ್ಮ ಸ್ನೇಹಿತನಿಗೂ ಕೊಟ್ಟು ಇದೊಂದು ಗ್ಯಾಂಗ್ ರೇಪ್ ರೀತಿಯಲ್ಲಿ ಎಷ್ಟೊಂದು ಆಲೋಚನೆ ಮಾಡಿ ನೋಡಿ. ಶಿಕ್ಷಕರು ಅಂದರೆ ಮಾತಾಜಿ ಪಿತಾಜಿ ಅಂತಾರೆ. ಇವಾಗ ಕೆಲವೊಂದು ಕಾಲೇಜುಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರಿಗೆ ಬದಲಾಗಿ ಟೀಚರ್ಸ್ ಎನ್ನುವಂತಹ ವಾಕ್ಯಕ್ಕೆ ಬದಲಾಗಿ ಮಾತಾಜಿ ಪಿತಾಜಿ ಅಂತ ಕರೀತಾರೆ. ಅಂದರೆ ತಂದೆ ತಾಯಿ ಸಮಾನವಾದಂತಹ ವ್ಯಕ್ತಿತ್ವ ಉಳ್ಳವರು. ಆ ಒಂದು ಕಾರಣಕ್ಕೆ ಶಿಕ್ಷಕರ ನಡುವೆ ಮಕ್ಕಳಲ್ಲಿ ಯಾವುದೇ ಭೇದ ಭಾವ ಇರುವುದಿಲ್ಲ. ತಮ್ಮ ಮಕ್ಕಳಂತೆ ಅವರು ನೋಡಿಕೊಳ್ತಾರೆ. ಮಾತ್ರವಲ್ಲ, ಅವರ ಚಿಂತನೆಗಳು ಕೂಡ ಆ ಒಂದು ರೀತಿಯಲ್ಲಿ ಇರುತ್ತೆ. ಸೊ ಅದರಿಂದಾಗಿ ಹೆತ್ತವರು ಹೆಚ್ಚಿನ ಗಮನ ಕೊಡದೇ ಇರೋದಕ್ಕೆ ಇದೊಂದು ಕಾರಣ ಆಗಿರುತ್ತೆ. ಆದರೆ ಇಲ್ಲೊಬ್ಬರು ಶಿಕ್ಷಕರು ಏನು ಮಾಡ್ತಾರೆ ಅಂದರೆ, ತಮ್ಮ ನೋಟ್ಸನ್ನು ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ತೀನಿ ಅಂತ ಚಾಟನ್ನು ಆರಂಭ ಮಾಡ್ತಾರೆ. ನಂತರ ಇದು ನಿರಂತರವಾಗಿ ವಾಟ್ಸಪ್ ಮುಖಾಂತರ ನಡೀತಾ ಇರುತ್ತೆ. ಆಮೇಲೆ ಆ ವಿದ್ಯಾರ್ಥಿನಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಹೋಗ್ತಾಳೆ. ಬೆಂಗಳೂರಿನಲ್ಲೂ ಇದು ಮುಂದುವರಿತಾ ಇರುತ್ತೆ. ಆ ಪ್ರಾಧ್ಯಾಪಕ ಏನು ಮಾಡ್ತಾನೆ ಅಂದರೆ, ಆ ಒಂದು ಹೆಣ್ಣನ್ನು, ಆ ಒಂದು ವಿದ್ಯಾರ್ಥಿನಿಯನ್ನು ಮನವೊಲಿಸಿ ತನ್ನ ಭೋಗದ ವಸ್ತುವನ್ನಾಗಿ ಮಾರ್ಪಾಡು ಮಾಡ್ತಾನೆ. ಅಷ್ಟಕ್ಕೆ ಮುಗಿದಿದ್ದರೆ ಅದನ್ನು ಬ್ಯಾಂಗ್ಳೂರಲ್ಲಿ ಇವತ್ತು ನಡೀತಾ ಇರುವಂತಹ ಲಿವಿಂಗ್ ಟುಗೆದರ್ ಅಂತ ಹೇಳ್ಬೋದು. ಆದರೆ ಅದು ಅಲ್ಲಿಗೆ ಮುಗಿಯೋದಿಲ್ಲ. ತನ್ನ ಸ್ನೇಹಿತನಿಗೆ ಇದು ಗೊತ್ತಾಗುತ್ತೆ. ಆ ಸ್ನೇಹಿತನು ಕೂಡ ಆ ಹೆಣ್ಣು ಮಗುವಿಗೆ ಇದೇ ರೀತಿ ಮೆಸೇಜ್ ಮಾಡಿ ಬೆದರಿಕೆ ಹಾಕಿ ಆ ಒಂದು ಸ್ನೇಹಿತ ಕೂಡ ಆ ಒಂದು ಹೆಣ್ಣು ಮಗುವನ್ನು ಉಪಯೋಗ ಮಾಡ್ತಾನೆ. ಅಷ್ಟಕ್ಕೆ ಆಗಿದ್ರೂ ಪರವಾಗಿರಲಿಲ್ಲ. ಆ ಒಂದು ಸ್ನೇಹಿತ ಏನು ಬೆಂಗಳೂರಿನಲ್ಲಿ ಮಾರ್ತಹಳ್ಳಿಯಲ್ಲಿ, ಇವೆಲ್ಲವೂ ನಡೆದದ್ದು ಬೆಂಗಳೂರಿನ ಮಾರ್ತಹಳ್ಳಿಯಲ್ಲಿ. ರೂಮ್ ವ್ಯವಸ್ಥೆ ಮಾಡಿಕೊಟ್ಟಂತಹ ಆ ಇಬ್ಬರು ಪ್ರಾಧ್ಯಾಪಕರ ಸ್ನೇಹಿತ ಕೂಡ ನನ್ನಲ್ಲಿ CC ಕ್ಯಾಮರಾ ಇದೆ, ಆ ಥರ ಇದೆ, ಈ ಥರ ಇದೆ ಅಂತ ಬೆದರಿಕೆ ಹಾಕಿ ಆ ವಿದ್ಯಾರ್ಥಿನಿಯನ್ನು ತಾನೂ ಕೂಡ ಭೋಗದ ವಸ್ತುವಾಗಿ ಮಾಡ್ಕೊಳ್ತಾನೆ. ಈ ರೀತಿ 3 ಜನ ನಿರಂತರವಾಗಿ ಈ ಒಂದು ಹೆಣ್ಣು ಮಗುವನ್ನು ಬಳಸ್ಕೋತಾ ಇರ್ತಾರೆ. ಕೊನೆಗೆ ಹೆಣ್ಣು ಮಗುವಿಗೆ ಸಾಕಾಗಿ ಯಾರ ಹತ್ರನೂ ಹೇಳೋಕ್ಕೂ ಆಗೋದಿಲ್ಲ, ಕೇಳೋಕ್ಕೂ ಆಗೋದಿಲ್ಲ, ಹೆದರಿಕೆ ಆಗುತ್ತೆ. ತಮ್ಮ ಪೋಷಕರಲ್ಲಿ ಹೇಗೋ ಹೇಳಿಬಿಡ್ತಾಳೆ. ಪೋಷಕರು ಆಕೆಯನ್ನು ಮಹಿಳಾ ಹಕ್ಕುಗಳ ಆಯೋಗಕ್ಕೆ ಕರ್ಕೊಂಡು ಹೋಗಿ ಆಮೇಲೆ ಪ್ರಕರಣವನ್ನು ದಾಖಲಿಸ್ತಾರೆ. ಆನಂತರ ಎಲ್ಲವೂ ಹೊರಗಡೆ ಬರುತ್ತೆ. ಆ ಇಬ್ಬರು ಪ್ರಾಧ್ಯಾಪಕರು ಮತ್ತು ಅವರ ಸ್ನೇಹಿತನೊಬ್ಬನ 3 ಜನರನ್ನು ಅರೆಸ್ಟ್ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ದಿವಸಗಳಾಯಿತು. ವಾರ್ತೆಗಳ ಮೇಲೆ ವಾರ್ತೆಗಳು ಬರ್ತಾ ಇದೆ. ಸೊ ವಾರ್ತೆ ಏನೆಂಬುದನ್ನು ಸಂಕ್ಷಿಪ್ತವಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂಡಬಿದಿರೆಯ ಪ್ರತಿಷ್ಠಿತ ಕಾಲೇಜಿನ ಇಬ್ಬರು ಉಪನ್ಯಾಸಕರು ಮತ್ತು ಅವರ ಸ್ನೇಹಿತನನ್ನು ಮಾರ್ತಹಳ್ಳಿಯ ಪೊಲೀಸರು ಬಂಧನ ಮಾಡಿದ್ದಾರೆ. ಕಾಲೇಜಿನ ಹಳೆ ವಿದ್ಯಾರ್ಥಿನಿ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ಲು. ದೂರಿನ ಆಧಾರದಲ್ಲಿ FIR ದಾಖಲಿಸಿದ ಪೊಲೀಸರು ಉಪನ್ಯಾಸಕರಾದ ನರೇಂದ್ರ, ಸಂದೀಪ್ ಮತ್ತು ಸ್ನೇಹಿತ ಅನೂಪ್ನನ್ನು ಬಂಧನ ಮಾಡಿದ್ದಾರೆ. ಮೊದಲು ವಿದ್ಯಾರ್ಥಿನಿಗೆ ನೋಟ್ಸ್ ನೀಡುವ ವಿಚಾರದಲ್ಲಿ ಭೌತಶಾಸ್ತ್ರ ಉಪನ್ಯಾಸಕ ನರೇಂದ್ರ ಪರಿಚಯವಾಗಿದ್ದ. ಹಂತ ಹಂತವಾಗಿ ಚಾಟ್ ಮಾಡಿ ನೋಟ್ಸ್ ನೀಡುವುದಾಗಿ ಮತ್ತು ಸಹಾಯ ಮಾಡುವುದಾಗಿ ಹೇಳಿದ್ದ. ವಿದ್ಯಾರ್ಥಿನಿ ಬೆಂಗಳೂರಿಗೆ ಬಂದ ನಂತರವೂ ಸಲುಗೆಯನ್ನು ಬೆಳೆಸಿದ್ದ. ಇದೇ ನೆಪದಲ್ಲಿ ವಿದ್ಯಾರ್ಥಿನಿಯನ್ನು ಬೆಂಗಳೂರಿನ ಮಾರ್ತಹಳ್ಳಿಯಲ್ಲಿರುವ ಗೆಳೆಯನ ರೂಮ್ಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದ. ರೇಪ್ ಮಾಡಿದ ಬಳಿಕ ಈ ವಿಚಾರವನ್ನು ಯಾರಿಗೂ ತಿಳಿಸದಂತೆ ಬೆದರಿಕೆಯನ್ನು ಹಾಕಿದ್ದ. ಸ್ನೇಹಿತ ನರೇಂದ್ರ ಈ ಕೃತ್ಯ ಎಸಗಿದ ವಿಚಾರ ತಿಳಿದು ಜೀವಶಾಸ್ತ್ರ ಉಪನ್ಯಾಸಕ ಸಂದೀಪ್ ವಿದ್ಯಾರ್ಥಿನಿಯನ್ನು ಸಂಪರ್ಕಿಸಿದ್ದಾನೆ. ಅಂದರೆ ಈ ಇಬ್ಬರು ಉಪನ್ಯಾಸಕರ ನಡುವೆ ಈ ಒಂದು ವಿಚಾರದ ಬಗ್ಗೆ ಮಾತುಕತೆ ಆಗಿರುತ್ತೆ. ಅವರು ಆ ಕಡೆ ಈ ಕಡೆ ನಂಬರ್ ಶೇರ್ ಮಾಡ್ಕೋತಾರೆ. ಇನ್ನು
ಈ ಒಂದು ವಿಚಾರವನ್ನು ತಿಳಿದಂತಹ ಜೀವಶಾಸ್ತ್ರ ಉಪನ್ಯಾಸಕ ಸಂದೀಪ್ ಅದೇ ಪ್ರತಿಷ್ಠಿತ ಕಾಲೇಜಿನ ಆ ಒಂದು ಪ್ರತಿಷ್ಠಿತ ಕಾಲೇಜು ಯಾವುದು ಎನ್ನುವುದನ್ನು ಹಳೆಯ ವಿಡಿಯೋಗಳಲ್ಲಿ ನಾನು ಹಲವು ಬಾರಿ ನಿಮಗೆ ಎಚ್ಚರಿಸಿದ್ದೆ. ಇಂತಹ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಇಂತಹ ಅನಾಚಾರಗಳು ಅತ್ಯಾಚಾರಗಳು ನಿರಂತರವಾಗಿ ನಡೀತಾ ಇದೆ. ಸೊ ಅದರಿಂದಾಗಿ ಜೀವಶಾಸ್ತ್ರ ಉಪನ್ಯಾಸಕ ಸಂದೀಪ್ ಎಂಬಾತ ವಿದ್ಯಾರ್ಥಿನಿಯನ್ನು ಸಂಪರ್ಕಿಸಿದ್ದಾನೆ. ಸ್ನೇಹಿತ ನರೇಂದ್ರ ಈ ಕೃತ್ಯ ಎಸಗಿದ್ದ ವಿಚಾರ ತಿಳಿದು ಜೀವಶಾಸ್ತ್ರ ಉಪನ್ಯಾಸಕ ಸಂದೀಪ್ ವಿದ್ಯಾರ್ಥಿನಿಯನ್ನು ಸಂಪರ್ಕಿಸಿದ್ದಾನೆ. ಈ ವೇಳೆ ವಿದ್ಯಾರ್ಥಿನಿ ವಿರೋಧ ವ್ಯಕ್ತಪಡಿಸಿದ್ದಾಳೆ. ಈ ಸಂದರ್ಭದಲ್ಲಿ ಸಂದೀಪ್ ನರೇಂದ್ರ ಜೊತೆಗಿರುವ ಫೋಟೋ ವಿಡಿಯೋ ತನ್ನ ಬಳಿ ಇದೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಆ ಒಂದು ವಿದ್ಯಾರ್ಥಿನಿಯನ್ನು ಅತ್ಯಾಚಾರ ಎಸಗಿದ್ದಾನೆ. ನಂತರ ಸಂದೀಪ್ ಕರೆದುಕೊಂಡು ಹೋಗಿ ಅನೂಪ್ ರೂಮಿನಲ್ಲಿ ಇದೆ ಕಳೆದ ಬಾರಿ ಏನು ನಡೆದಿತ್ತು ಅನೂಪ್ ರೂಮಿನಲ್ಲಿ ಅದೇ ರೂಮಿನಲ್ಲಿ ಸಂದೀಪನ್ ಆ ಒಂದು ವಿದ್ಯಾರ್ಥಿನಿಯನ್ನು ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನು ಎಸಗಿದ್ದ. ನಂತರ ಅನೂಪ್ ಆಕೆಯನ್ನು ಸಂಪರ್ಕಿಸಿ ನೀನು ನನ್ನ ರೂಮಿಗೆ ಬಂದ ದೃಶ್ಯ CCTV ಕ್ಯಾಮರಾದಲ್ಲಿ ಸೆರೆಯಾಗಿದೆ, ಅಷ್ಟೇ ಅಲ್ಲದೆ ನನ್ನ ರೂಮ್ನಲ್ಲಿ CCTV ಇದೆ ಅಂತ ಬೆದರಿಕೆ ಹಾಕಿದ್ದ. ನಂತರ ಅನೂಪ್ ಕೂಡ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಉಪನ್ಯಾಸಕ ಸ್ನೇಹಿತರ ಕಿರುಕುಳ ತಾಳಲಾರದೆ ಆರಂಭದಲ್ಲಿ ಸುಮ್ಮನಿದ್ದ ವಿದ್ಯಾರ್ಥಿನಿ ಸಮಸ್ಯೆ ಹೆಚ್ಚಾದ ಬಳಿಕ ನಡೆದ ಎಲ್ಲ ಘಟನೆಗಳನ್ನು ಬೆಂಗಳೂರಿಗೆ ಬಂದಿದ್ದ ಪೋಷಕರ ಬಳಿ ತಿಳಿಸಿದ್ದಾಳೆ. ಇವೆಲ್ಲವನ್ನು ನಿರಂತರವಾಗಿ ಎಷ್ಟು ಅಂತ ಈ ಒಂದು ವಿದ್ಯಾರ್ಥಿನಿ ಸಹಿಸಿಕೊಂಡಿರೋದಕ್ಕೆ ಸಾಧ್ಯ. ಈ ಒಂದು ವಿದ್ಯಾರ್ಥಿನಿ ಕೊನೆಯದಾಗಿ ತಮ್ಮ ಪೋಷಕರು ಬೆಂಗಳೂರಿಗೆ ತನ್ನನ್ನು ನೋಡಲು ಬಂದಂತಹ ಸಂದರ್ಭದಲ್ಲಿ ಪೋಷಕರಿಗೆ ಹೇಗೋ ಈ ಒಂದು ವಿಚಾರವನ್ನು ತಿಳಿಸಿದ್ದಾಳೆ. ಪೋಷಕರು ಆಕೆಯನ್ನು ಮಹಿಳಾ ಆಯೋಗಕ್ಕೆ ಕರೆದುಕೊಂಡು ಹೋಗಿ ಮಹಿಳಾ ಆಯೋಗದಲ್ಲಿ ಕೌನ್ಸಿಲಿಂಗ್ ಮಾಡಿದ ಬಳಿಕ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಮೂಡಬಿದ್ರೆಯಲ್ಲಿ ಓದು ಮುಗಿಸಿದ ವಿದ್ಯಾರ್ಥಿನಿ ಈಗ ರಾಮನಗರದಲ್ಲಿ ಎಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ಅಂದರೆ ಹಲವು ನಾವು ವಿದ್ಯಾರ್ಥಿನಿಯರನ್ನು ನಾವು ನೋಡ್ಬೋದು. ಪೋಷಕರು ಏನು ಮಾಡ್ತಾರೆ, ಪ್ರತಿಷ್ಠಿತ ಕಾಲೇಜು ಅಂತ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಹೋಗಿ ಸೇರಿಸ್ತಾರೆ. ಇವತ್ತು ನಾವು ಏನು ಪ್ರಸ್ತುತ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ, ಧರ್ಮಸ್ಥಳದಲ್ಲಿ 100 ಶರೀರಗಳನ್ನು ಹೂತಂತಹ ಪ್ರಕರಣದಲ್ಲಿ ಸಾಕ್ಷಿದಾರ ಓರ್ವ ಬಂದು ನಾನು ತಪ್ಪು ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಇದು ಬರೀ ಒಂದು ಘಟನೆ ಮಾತ್ರ ಅಲ್ಲ, ಅಲ್ಲಿ ಅಂತಹ ಸಾವಿರಾರು ಪ್ರಕರಣಗಳು ನಡೆದಿದೆ. ಆದರೆ ಇದು ಒಂದು ಸಂಸ್ಥೆ ಮಾತ್ರವ ಇಂತಹ ವಿಚಾರಗಳು ಇಂಥ ತಪ್ಪುಗಳು ನಡೀತಾ ಇರೋದು ಒಂದು ಸಂಸ್ಥೆಗಳಲ್ಲಿ ಮಾತ್ರವ? ಖಂಡಿತವಾಗಿಯೂ ಅಲ್ಲ. ಪ್ರತಿಷ್ಠಿತ ಅಂತ ಹೇಳುವಂತಹ ಹಲವು ಸಂಸ್ಥೆಗಳು ವಿದ್ಯಾರ್ಥಿನಿಯರನ್ನು ಇದೇ ರೀತಿಯಲ್ಲಿ ಬಳಸ್ಕೋತಾ ಇದೆ. ಆಡಳಿತ ಮಂಡಳಿ ಹಲವು ವಿಚಾರಗಳಲ್ಲಿ ಬೆದರಿಕೆ ಹಾಕಿ ಆ ಥರ ಈ ಥರ ಅಂತ ಹೇಳಿ ಆಡಳಿತ ಮಂಡಳಿಯೊಂದಿಗೆ ಉಪನ್ಯಾಸಕರು ಕೂಡ ಇಂತಹ ದುಶ್ಚಟಗಳಿಗೆ ವಿದ್ಯಾರ್ಥಿನಿಗಳನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಇನ್ನಾದರೂ ಪೋಷಕರು ಪ್ರತಿಷ್ಠಿತ ಅಂತ ದೂರದ ಕಾಲೇಜುಗಳಿಗೆ ಕಳಿಸುವಂತಹ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು, ತಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಸೇಫ್ ಆಗಿದ್ದಾರೆ. ಇವತ್ತು ಹಲವು ತಂತ್ರಜ್ಞಾನಗಳಿವೆ. ಕ್ಲಾಸ್ ರೂಮ್ಗಳಲ್ಲಿ CCTVಗಳು ಡೈರೆಕ್ಟಾಗಿ ಪೋಷಕರ ಮೊಬೈಲ್ಗೆ ಬರುವಂಥದ್ದು, ಹಾಸ್ಟೆಲ್ಗಳಲ್ಲಿ ಆ ಒಂದು CCTV ಡೈರೆಕ್ಟಾಗಿ ಪೋಷಕರ ಮೊಬೈಲ್ಗೆ ಬರುವಂಥದ್ದು. ಇಂತಹ ತಂತ್ರಜ್ಞಾನಗಳ ನಡುವೆಯೂ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅಂದರೆ ಎಷ್ಟರ ಮಟ್ಟಿಗೆ ಇವತ್ತು ನಮ್ಮ ಕಾನೂನು ವ್ಯವಸ್ಥೆ ಕೂಡ ಹದಗೆಟ್ಟಿದೆ ಅಂತ ನಾವು ಇವತ್ತು ನೋಡಬೇಕು. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.